3 ಥರ ಆಪ್ರೇಷನ್ ಇರುತ್ತೆ. ಜನರಿಗೆ ಇದು ಅರ್ಥ ಆಗಬೇಕು. 3 ಥರ ಸರ್ಜರಿ ಇರುತ್ತೆ. ಒಂದು ಏನೋ ಸೆಕ್ಸಿಗೆ ಯಾರ ಹತ್ರ ಹೋಗಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಸರ್ಜರಿ ಮಾಡ್ಕೊತಾರೆ. ಇನ್ನೊಂದು ಇಲ್ಲ ನನಗೊಬ್ಬ ಬಾಯ್ ಫ್ರೆಂಡ್ ಬೇಕು, ನಾನು ಲಿವಿಂಗ್ ರಿಲೇಷನ್ಶಿಪಲ್ಲಿ ಮಾಡಬೇಕಂದ್ರೆ ಅದಕ್ಕೆ ಒಂದು ಅದು ಹೇಳಬೇಕೆಲ್ಲ ಗೊತ್ತಿಲ್ಲ, ಒಂದು ಅದು ಇಂಚ್ ಪ್ರಕಾರ ಅಂತ ಮಾಡ್ತಾರೆ. ಸೆಕ್ಸ್ ನಾನು ರಿಯಲ್ ಫೀಮೇಲ್ ಥರ ಸೆಕ್ಸ್ ಮಾಡ್ಕೋಬೇಕಂತೇಳಿ. ಇನ್ನೊಂದು ಬಂದುಬಿಟ್ಟು ಫುಲ್ ಕಾಸ್ಟ್ಲಿ ಸರ್ಜರಿ. ಅದು ಅಲ್ಲಿ ಹೋದ ತಕ್ಷಣ ಏನು ಗೊತ್ತಾ, ಮನೆ ಕೆಲಸ ಮಾಡ್ಬೇಕು. ನಮ್ಮ ಗುರುಗಳು ಇರ್ತಾವೆ ದೊಡ್ಡವರೆಲ್ಲ, ಅವ್ರ ಸೇವೆ ಮಾಡ್ಕೊಂಡಿರ್ಬೇಕು. ನಾವು ಚಿಕ್ಕ ವಯಸ್ಸಿರುತ್ತಲ್ಲ ಅವಾಗ ನೀವು ಎಲ್ಲಿಗೂ ಕಳಿಸ್ತಲ್ಲ ನನ್ನ. ಆಲ್ ಓವರ್ ಇಂಡಿಯಾದಿಂದ ಬರೋದು ಅಲ್ಲಿಗೆ ನ್ಯಾಯ ಪಂಚಾಯತಿಗೆ. ಎಲ್ಲಿ ಸಣ್ಣ ಪ್ರಾಬ್ಲಮ್ ಬೆಂಗಳೂರಲ್ಲಿ ಜಗಳ ಆದ್ರೂ ಕೂಡ ನ್ಯಾಯ ಪಂಚಾಯತಿಗೆ ಬೊಂಬೆಗೆ ಬರಬೇಕು. ಸೊ ಅಲ್ಲಿ ಬದಾಯಿಗೆ ಹೋಗ್ತಾ ಇದೀವಿ, ಡ್ಯಾನ್ಸ್ಗಳು ಅಂದರೆ ಯಾರಾದ್ರು ಕಾರ್ಯಕ್ರಮ ಮಾಡಿದಾಗ ಅವ್ರ ಮನೆ ಲಕ್ಷ ಕೊಡ್ತಾರೆ. ಅಲ್ಲಿ ನಮ್ಮವ್ರು ಏನು ಮಾಡ್ತಾರೆ, ಅಯ್ಯೋ ನಮ್ಮ ದೇವ್ರು ರಾಮ, ನಮ್ಮ ದೇವರು ನಮಗೆ ಅಪ್ಪಣೆ ಕೊಟ್ಟಿಲ್ಲ ಮನೆಗೆ ಹೋಗೋಕ್ಕೆ, ಹಾಗಾಗಿ ನಾವ್ಯಾಕೆ ಹೋಗ್ಬೇಕು, ನಾವು ಇಲ್ಲೇ ಇರಬೇಕಂತೇಳಿ ಆ ಬಾರ್ಡ್ರಲ್ಲೇ ಕಾಯ್ಕೊಂಡು ಕುಂದಿರ್ತಾರೆ 14 ವರ್ಷ. ಏನೇ ಇದ್ರು ಬ್ಯಾಗ್ ಹಿಡ್ಕೊಂಡು ಅವರಿಂದ ಹೋಗ್ತಾ ಇರೋದು. ಅವ್ರದ್ದು ಹಣ ಗಿಣ ಎಲ್ಲ ನಮ್ದು ಹಿಡ್ಕೊಂಡು ಹೋಗ್ತಾ ಇರ್ಬೇಕು ಅವರಿಂದ. ನನಗೆ ಅವಾಗ ತುಂಬ ಇಷ್ಟು ಬಳೆ ಹಾಕೋಬೇಕು, ಅಷ್ಟು ಅಗಲ ಕುಂಕುಮ ಹೂವೆಲ್ಲ ಇಟ್ಕೋಬೇಕು, ತುಂಬ ಆಸೆ. ಅವಾಗ ಸಿಗುತ್ತೆ. ರಾಮವ್ರು ಆಶೀರ್ವಾದ ಮಾಡ್ತಾರೆ, ನೀವು ಎಲ್ಲೇ ಹೋಗಿ ಮನಸ್ಸಿಂದ ಏನೇನು ಹೇಳ್ತೀರ ಅದು ಸತ್ಯವಾಗಲಿ ಅಂತ ಹೇಳ್ತಾರೆ. ಅಂದರೆ ನೀವು ಒಬ್ರಿಗೆ ಒಳ್ಳೇದು ಹೇಳಿದ್ರೆ ಒಳ್ಳೇದಾಗಲಿ, ಕೆಟ್ಟದ್ದು ಹೇಳಿದ್ರೆ ಕೆಟ್ಟಾಗಲಿ, ಮನಸ್ಸಿನ ನಮ್ಮ ಸಮುದಾಯಕ್ಕೆ ಸೇರ್ಕೋಬೇಕಂದ್ರೆ ರೀತು ಅಂತಿರುತ್ತೆ, ಅಕ್ಸೆಪ್ಟ್ನೆಸ್ ಮಾಡೋಕ್ಕೆ ಅದೊಂದು ರೀತು ಗೀತ್ ಅಂತೆಲ್ಲ ಇರುತ್ತೆ. ಹಂಗಾಗಿ ಅಲ್ಲಿ ರೀತು ಅಂದರೆ ಈಗ ಒಂದು ಮ್ಯಾರೇಜ್ ಆದರೆ ನೀವು ಒಂದು ರಿಜಿಸ್ಟರ್ ಮ್ಯಾರೇಜ್ ಆದರೆ ಸೈನ್ ಗೀನೆಲ್ಲ ಮಾಡ್ಕೊತೀವಿ. ನಮ್ಮಲ್ಲಿ ರೀತ್ ಅಂತ ಒಂದು ನಮ್ಮದೇ ಒಂದು ಸಂಸ್ಕೃತಿ ಇದೆ. ರೀತು, ಮಾತಾ ಪೂಜೆ ಇವೆಲ್ಲ ಇರ್ತವೆ. ಆ ಥರ ನಾವು ಹೋಗಿ ಬಾಂಬೆಲಿ ಹೋಗಿ ರೀತು ಹಾಕ್ಕೊಂಡು ಮಗಳಾಗಬೇಕು ಅವ್ರಿಗೆ. ಅವರು ನನ್ನ ಮಗಳಂತ ಸ್ವೀಕಾರ ಮಾಡೋ ಒಂದು ಕಾರ್ಯಕ್ರಮ ಮಾಡ್ತಾರೆ. ಸೊ ಅಲ್ಲಿ ಅವಾಗ ಮಗಳಾದ್ಮೇಲೆ ನನಗೆಲ್ಲ ಒಂದು ಕಡೆ ತಾಯಿ ಪ್ರೀತಿ ಮತ್ತೆ ಸಿಗ್ಬಿಡ್ತು ನನ್ನ ಗುರು ಹತ್ರ. ಓಕೆ, ಎಷ್ಟು ದಿನ ಬಾಂಬೆಲಿ ಇದ್ರಿ? ಫಸ್ಟ್ ಮುಂಬೈಗೆ ಎಂಟ್ರಿ ಕೊಟ್ಟ ತಕ್ಷಣ ನಿಮ್ಮ ಫೀಲ್ ಹೇಗಿತ್ತು? ಅವಾಗ ಭಯ ಇತ್ತು. ನನಗೆ ಭಾಷೆ ಬರಲ್ಲ, ಏನು ಬರಲ್ಲ. ನನ್ನ ಕರ್ನಾಟಕದವಳು ಆ್ಯಂಡ್ ಅಲ್ಲಿಗೆ ಹೋಗಿದ್ದು ಅದು ನನಗೆ ಏನು ಗೊತ್ತೇ ಆಗಿಲ್ಲ ನನಗೇನು ಅಂತ. ಅಲ್ಲಿನ ಜನ, ಅಲ್ಲಿನ ಭಾಷೆಗಳು ಏನೂ ಅರ್ಥ ಆಗಿಲ್ಲ. ಮನೆ ಬಿಟ್ಟು ಹೊರಗಡೆ ಹೋಗ್ತಿರಲಿಲ್ಲ. ಅಲ್ಲಿ ಹೋದ ತಕ್ಷಣ ಏನು ಗೊತ್ತಾ, ಮನೆ ಕೆಲಸ ಮಾಡ್ಬೇಕು. ನಮ್ಮ ಗುರುಗಳು ಇರ್ತಾವೆ ದೊಡ್ಡವರೆಲ್ಲ, ಅವ್ರ ಸೇವೆ ಮಾಡ್ಕೊಂಡಿರ್ಬೇಕು. ನಾವು ಚಿಕ್ಕ ವಯಸ್ಸಿರುತ್ತಲ್ಲ ಅವಾಗ ಎಲ್ಲಿಗೂ ಕಳಿಸ್ತಲ್ಲ ನನ್ನ. ಮನೆಗೆ ಇಟ್ಕೊಂಡು ಅವ್ರ ಸೇವೆ ಮಾಡಿಕೊಂಡು ಆಮೇಲೆ ಅಡುಗೆ ಕಲಿಸ್ಕೊಡ್ತಾರೆ. ಕಿಚನಲ್ಲಿ ಅಡುಗೆ ಮಾಡೋದು, ಒಳ್ಳೆ ಅಡುಗೆ ಮಾಡಬೇಕು. ಅವ್ರಿಗೆ ಟೈಮ್ಗೆ ಊಟ ಕೊಡಬೇಕು. ದೊಡ್ಡವ್ರು ಇರ್ತಾರೆ. ಅಲ್ಲಿ ಜಾಸ್ತಿ ನ್ಯಾಯ ಪಂಚಾಯತಿಗಳು ಆಗ್ತಿರ್ತವೆ. ಎಲ್ಲ ಆಲ್ ಓವರ್ ಇಂಡಿಯಾದಿಂದ ಬರೋದು ಅಲ್ಲಿಗೆ ನ್ಯಾಯ ಪಂಚಾಯತಿಗೆ. ಎಲ್ಲಿ ಸಣ್ಣ ಪ್ರಾಬ್ಲಮ್ ಬೆಂಗಳೂರಲ್ಲಿ ಜಗಳ ಆದ್ರೂ ಕೂಡ ನ್ಯಾಯ ಪಂಚಾಯತಿಗೆ ಬೊಂಬೆಗೆ ಬರಬೇಕು. ಅಂಧೇರಿ, ತುಂಬ ಏರಿಯಾಗಳಿದೆ, ಮರ್ತ್ಬಿಟ್ಟಿದ್ದೀನಿ. ಅಂಧೇರಿ, ಆಮೇಲೆ ಸಮಥಿಂಗ್ ಹೆಸರಿನ ಮರ್ತ್ಬಿಟ್ಟಿದ್ದೀನಿ. ತುಂಬ ವರ್ಷಗಳಾಯ್ತು. ನಮ್ಮ ಕರ್ನಾಟಕ ಜಾಸ್ತಿ ಇರ್ತಾರೆ. ಎಷ್ಟು ಜನ ಇದ್ರು ನೀವು ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ? ಅಲ್ಲಿ ಬರೀ ದೊಡ್ಡೋಡ್ರು ಇರ್ತಾರೆ. ಅಲ್ಲಿ ದೊಡ್ಡ ಅಂದ್ರೆ ಒಂದು 20 ಜನ ಇರ್ತಾರೆ. ದೊಡ್ಡ ಮನೆ ಇರುತ್ತೆ, 20 ಜನ ಇರ್ತಾರೆ. ಸೊ ಇಲ್ಲಿಂದ ಎಲ್ಲ ದಿನಾನೂ ಬರ್ತಿರ್ತಾರೆ. ಬೇರೆ ರಾಜ್ಯದಿಂದ ಬೇರೆ ಜಗಳ ಆಗಿರ್ತಾವಲ್ಲ, ಎಲ್ಲ ಅಲ್ಲಿಗೆ ಬರಬೇಕು. ರೀತ್ ಹಾಕೊಳಕಂದ್ರೆ ಅಲ್ಲಿ ರೀತ್ ಅಂದರೆ ಮಗಳು ಮಾಡೋಕ್ಕೂ ಅಲ್ಲಿಗೆ ಬರಬೇಕು. ಸೊ ಏನೇ ಇದ್ರು ನ್ಯಾಯ ಪಂಚಾಯತಿ ಅಲ್ಲಿಗೆ ಬರಬೇಕಾಗಿತ್ತು. ಸುಮಾರು ಜನ ನೋಡ್ತಾ ಇದ್ದಾರೆ, ಎಲ್ಲ ಭಾಷೆದ್ರು ಬಂದು ಹೋಗೋರು. ಅಲ್ಲಿ ಇರೋರಿಗೆ ಮರವದೇನೆ ಜಾಸ್ತಿ, ಗೌರವ ಜಾಸ್ತಿ. ಅಲ್ಲಿ ಆ ಒಂದು ಮನೇಲಿ ಬೆಳಿಬೇಕಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಇವಾಗಲೂ ಯಾರಿಗಾದ್ರೂ ಕೇಳಿ ನಮ್ಮ ಕಮ್ಯುನಿಟಿಯಲ್ಲಿ ಅಂದೇ ಲೈಕ್ ನಾವು ಅಲ್ಲಿ ಬಾಂಬೆಲಿ ಇರ್ತೀವಿ ಅಂತಂದರೆ ಡೆಫಿನೆಟ್ಲಿ ಅದಕ್ಕೆ ರೆಸ್ಪೆಕ್ಟ್ ಬೇರೆ ಇರುತ್ತೆ. ಸೊ ಆ ಥರ ನಾನು ಅಲ್ಲಿದ್ದು ಅಲ್ಲೇ ಅಡುಗೆ ಕಲ್ತ್ಕೊಂಡು ಅವ್ರಿಗೆ ಊಟ ಉಪಚಾರ. ಅವಾಗ ಅವ್ರ ಅಜ್ಜಿ ನನಗೆ ಫುಲ್ಲು ಏನೇ ಇದ್ರು ಬ್ಯಾಗ್ ಹಿಡ್ಕೊಂಡು ಅವರಿಂದ ಹೋಗ್ತಾ ಇರೋದು. ಅವ್ರದ್ದು ಹಣ ಗಿಣ ಎಲ್ಲ ನಮ್ದು ಹಿಡ್ಕೊಂಡು ಹೋಗ್ತಾ ಇರ್ಬೇಕು ಅವರಿಂದ, ಪಿ ಎ ಥರ ಅವ್ರಿಗೆ. ಅಂದರೆ ಲೈಕ್ ಆ ಬ್ಯಾಗಲ್ಲೆಲ್ಲ ಅವ್ರದ್ದು ಇಡೀ ಎಲ್ಲನೇ ಬ್ಯಾಗಲ್ಲಿ ಇಟ್ಟಿರ್ತಾರೆ. ಈಗ ಅಲ್ಲಿಂದ ನಮ್ಮಲ್ಲಿ ಬೇರೆ ಮನೇಲಿ ನ್ಯಾಯ ಪಂಚಾಯತ್ ಆಗ್ತಿರ್ತವೆ. ನಮ್ಮಲ್ಲಿ 7 ಸಮುದಾಯ ಇರುತ್ತೆ, 7 ಮನೆ. ಆವಾಗ ಈ ಮನೆಯಿಂದ ಆ ಮನೆಗೆ ಹೋಗ್ಬೇಕು, ಜಗಳ ಆಗಿದೆ, ಅಲ್ಲಿ ನ್ಯಾಯ ಪಂಚಾಯತ್ಗೆ ಹೋಗ್ಬೇಕಂದಾಗ ಇವ್ರು ಹೋಗಾಗ ಇವ್ರ ಬ್ಯಾಗ್ ಹಿಡ್ಕೊಂಡು ನಾವಿಂದ ಹೋಗ್ಬೇಕು. ಸೊ ಆ ಥರ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಅದಾದ್ಮೇಲೆ ಕೂಡ ನಿಮ್ದು ಕಾಸ್ಟ್ಯೂಮ್ ಎಲ್ಲ ಜೆಂಟ್ಸ್ ತರನೇ ಇತ್ತು? ಇಲ್ಲ, ಫುಲ್ ಚೇಂಜ್ ಮಾಡ್ತಾರೆ. ಡ್ರೆಸ್ ಕಾಸ್ಟ್ಯೂಮ್ ಕೊಟ್ಬಿಡ್ತಾರಲ್ಲ ಲೇಡೀಸ್. ಬಾಂಬೆಗೆ ಹೋಗಿ ಎಷ್ಟು ದಿನಕ್ಕೆ ನಿಮ್ ಕಾಸ್ಟ್ಯೂಮ್ ಚೇಂಜ್ ಆಯ್ತು? ಇಲ್ಲಿ ಬ್ಯಾಂಗ್ಳೂರಲ್ಲಿ ಜಾಯಿನ್ ಆಗ್ತಿದ್ದಂಗೆ ಚೇಂಜ್ ಮಾಡ್ತಾರೆ. ಹೌದು, ಇಲ್ಲಿ ಚೇಂಜ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ಇಷ್ಟ ಆಯ್ತು ಅದು ಚೇಂಜ್ ಆಗಿದ್ದು? ತುಂಬಾ ಖುಷಿ ಆಯ್ತು. ನನಗೇನೋ ಒಂಥರ ಹೊಸದು, ನಾನು ಆಸೆ ಪಟ್ಟಿದ್ದು ನನಗೆ ಸಿಕ್ಕಷ್ಟು ಖುಷಿ ಆಯ್ತು. ಚೂಡಿನ ಸ್ಯಾರಿನ ಫಸ್ಟ್ ನನಗೆ ಅದು ಚೂಡಿದಾರ ಕೊಟ್ಟಿದ್ರು. ಅವರು ಫಸ್ಟ್ ಚೂಡಿದಾರ ಕೊಟ್ಟಿದ್ರು. ನನಗೆ ಅವಾಗ ತುಂಬಾ ಇಷ್ಟು ಬಳೆ ಹಾಕೋಬೇಕು, ಅಷ್ಟು ಅಗಲ ಕುಂಕುಮ ಹೂವೆಲ್ಲ ಇಟ್ಕೋಬೇಕು, ತುಂಬಾ ಆಸೆ ಅವಾಗ. ಸೊ ಇವಾಗಿಲ್ಲ, ಅವಾಗ ತುಂಬಾ ಆಸೆ, ತುಂಬಾ ಹುಚ್ಚು ನನಗೆ ಅವಾಗ. ಹೈಸ್ಕೂಲ್ ಅಂದ್ರೆ ಸಾಮಾನ್ಯ ಗಡ್ಡ ಮೀಸೆ ಎಲ್ಲ ಬರ್ತಾ ಇರುತ್ತೆ, ನಿಮಗಿನ್ನೂ ಬಂದಿರ್ಲಿಲ್ಲ ಅವಾಗ? ಕೆಲವು ಟ್ರಾನ್ಸ್ಜೆಂಡರ್ಸ್ಗೆ ಬರೋದಿಲ್ಲ, ಕೆಲವ್ರಿಗೆ ಬರುತ್ತೆ, ಏಜ್ ಆದ್ಮೇಲೆ ಬರ್ತಾರೇನೋ. ಬಟ್ ನನಗೆ ಅಂತೂ ಬಂದೇ ಇರಲಿಲ್ಲ. ಎಲ್ಲರೂ ಅದೇ ಹೇಳಿ ಯಾವಾಗಲೂ ಮುಟ್ಟೋರು, ಏನು ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತೇಳಿ. ನನ್ನ ಸ್ಕಿನ್ ಕೂಡ ನೋಡಿ. ಹೌದು.
ಇಲ್ಲಿಂದಲೇ ರೆಡಿಯಾಗಿ ಹೋದ್ರಿ ನೀವು? ಓಕೆ. ಅಲ್ಲಿ ನಿಮ್ಗೆ ಇದ್ ಮಾಡ್ತಾರಲ್ಲ ಪೂಜೆ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಅದು ನಾವು ಆಪರೇಷನ್ ರೆಡಿ ಆದಾಗ ನಮ್ಮಲ್ಲಿ 3 ಥರ ಆಪರೇಷನ್ ಇರುತ್ತೆ. ಜನರಿಗೆ ಇದು ಅರ್ಥ ಆಗಬೇಕು. 3 ಥರ ಸರ್ಜರಿ ಇರುತ್ತೆ. ಒಂದು ನಾರ್ಮಲ್ ಸರ್ಜರಿ ಅಂದರೆ ಅವರು ಜಸ್ಟ್ ಬೇಡ ಅಂತೇಳಿ, ಏನು ನನಗೆ ಯಾವ ಬಾಯ್ಸ್ ಜೊತೆಗೆ ಬೇಡ, ನಾನೇನು ಮೂವ್ ಆಗಲ್ಲ, ನಾನು ಸುಮ್ಮನೆ ಅಂಗಡಿ ಕಲೆಕ್ಷನ್ ಮಾಡ್ಕೊಡ್ತಂತ ಕೆಲವರು ಇರ್ತಾರೆ. ನನಗೆ ಯಾವ್ದು ಕೆಲವರು ಏನು ಬೇಡ ಅಂತೇಳಿ. ಯಾರು ನಮ್ಮ ಟ್ರಾನ್ಸ್ಜೆಂಡರ್ಸ್ ಅಂದರೆ ಎಲ್ಲರೂ ಸೆಕ್ಸ್ ಅಂದ್ಕೊಂಡ್ಬಿಡ್ತಾರೆ. ನಮ್ಮವ್ರು ಖಂಡಿತವಾಗ್ಲೂ ಸೆಕ್ಸ್ಗೆ ಆಸೆಪಟ್ಟು ಏನೂ ಮಾಡಲ್ಲ. ಕೆಲವರು ಇರ್ಬೋದೇನೋ ಗೊತ್ತಿಲ್ಲ. ಆಲ್ಮೋಸ್ಟು 100ಅಲ್ಲಿ 80% ಪೀಪಲ್ ಸೆಕ್ಸ್ಗೆ ಆಸೆ ಪಡಲ್ಲ. ಬದುಕಬೇಕು ಜೀವನದಲ್ಲಿ. ನಾನಿವತ್ತು ಉಪವಾಸ ಇರೋಕ್ಕಾಗಲ್ಲ, ಹಸು ನೀಗಿಸ್ಕೋಬೇಕು, ನನಗೆ ಯಾರನ್ನ ಹೋಗಿ ಹಣ ಕೇಳಿದ್ರೆ ಕೊಡಲ್ಲ. ಓಕೆ, ಕೆಲವು ಚೆನ್ನಾಗಿರ್ತಾರೆ, ಯಾರೋಗಿ ಕೈ ಚಾಸ್ತಾರೆ, ಒಳ್ಳೆ ಮನೆತನದಿಂದ ಬಂದಿರ್ತಾರೆ, ರೋಡಲ್ಲಿ ಹೋಗಿ ಯಾರು ಭಿಕ್ಷೆ ಬಿಡಕ್ಕೆ ಆಸೆ ಪಡ್ತಾರೆ. ಹಂಗಾಗಿ ಅವ್ರು ಏನು ಮಾಡ್ತಾರೆ, ತಮ್ಮ ಜೆಂಡರ್ನ ಚೇಂಜ್ ಮಾಡಿ ಅಟ್ಲೀಸ್ಟ್ ಈ ಫೀಲ್ಡಿಗೆ ಹೋದ್ರೆ ನಾ ಬದುಕ್ತೀನಿ. ಸಾಯಕ್ಕೆ ಯಾರನ್ನ ಆಸೆ ಪಡ್ತಾರಾ? ಬದುಕಬೇಕು. ಹಂಗಾಗಿ ಆ ಫೀಲ್ಡಿಗೆ ಹೋಗ್ತಾರೆ. ಹಂಗಾಗಿ ತಪ್ಪೇನಿಲ್ಲ ಅಂತ ನನಗೆ ಅನ್ನಿಸ್ತದೆ. ಬದುಕಿಗೋಸ್ಕರ ನಾವು ಹೋಗ್ತಾ ಇದೀವಿ, ಸುಖಕ್ಕೋಸ್ಕರ ಹೋಗಿಲ್ಲ, ಸುಖದಿಂದ ಹೋಗಿಲ್ಲ. ನಾವು ಬದುಕನ್ನು ಕಟ್ಕೊಳ್ಳೋಕ್ಕೋಸ್ಕರ ಆ ಫೀಲ್ಡಿಗೆ ಹೋಗ್ತೀವಿ. ಸೊ ಹಂಗಾಗಿ ನಮ್ಮ ಕಮ್ಯುನಿಟಿಯಲ್ಲಿ ಒಂದು ಸರ್ಜರಿ ಬಂದ್ಬಿಟ್ಟು ನಾರ್ಮಲ್, ಎರಡನೇ ಸರ್ಜರಿ ಮಾಮೂಲಿ ಲೇಡೀಸ್ ಥರನೇ, ಬಟ್ ಅವ್ರೇನೋ ಸೆಕ್ಸ್ಗೆ ಯಾರ ಹತ್ರ ಹೋಗಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಸರ್ಜರಿ ಮಾಡ್ಕೊತಾರೆ. ಇನ್ನೊಂದು ಇಲ್ಲ, ನನಗೊಬ್ಬ ಬಾಯ್ ಫ್ರೆಂಡ್ ಬೇಕು, ನಾನು ಲಿವಿಂಗ್ ರಿಲೇಷನ್ಶಿಪಲ್ಲಿ ಮಾಡಬೇಕಂದ್ರೆ ಅದಕ್ಕೆ ಅದು ಹೇಳಬೇಕೆಲ್ಲ ಗೊತ್ತಿಲ್ಲ, ಅದು ಇಂಚ್ ಪ್ರಕಾರ ಅಂತ ಮಾಡ್ತಾರೆ. ಸೆಕ್ಸ್ ನಾನು ರಿಯಲ್ ಫೀಮೇಲ್ ಥರ ಸೆಕ್ಸ್ ಮಾಡ್ಕೋಬೇಕಂತೇಳಿ. ಇನ್ನೊಂದು ಬಂದುಬಿಟ್ಟು ಫುಲ್ ಕಾಸ್ಟ್ಲಿ ಸರ್ಜರಿ, ಅದು ಫುಲ್ ಲೇಡೀಸ್ ಥರನೇ, ಗರ್ಭಕೋಶದಿಂದ ಹಾಕ್ಬೇಕಷ್ಟೇ, ಆ ಥರ ಸರ್ಜರಿ ಇರುತ್ತೆ. ಈ 3 ಸರ್ಜರಿಗಳಿದಾವೆ. ಕೆಲವ್ರು ಏನು ಅನ್ಕೊಂಡ್ಬಿಟ್ರೆ ಸರ್ಜರಿ ಅಂದ ತಕ್ಷಣ ಒಂದೇ ಥರದ್ದು ಇಲ್ಲ, 3 ಥರದ ಸರ್ಜರಿ ಇರುತ್ತೆ. ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಸರ್ಜರಿ ಬಗ್ಗೆ ಅವೇರ್ನೆಸ್ ಇರಲ್ಲ. ಫಸ್ಟ್ ಅವೇರ್ನೆಸ್ ಇರಲ್ಲ, ಡಾಕ್ಟರ್ ಕೇಳ್ತಾರೆ ಏನು ಬೇಕು ಅಂತ, ನಾವು ಆಯ್ಕೆ. ಫಸ್ಟ್ ನಾರ್ಮಲ್ ಸರ್ಜರಿ ಕಮ್ಮಿ ದುಡ್ಡಾಗುತ್ತೆ, ಸೆಕೆಂಡ್ ಸರ್ಜರಿ ಸ್ವಲ್ಪ ಜಾಸ್ತಿ ದುಡ್ಡಾಗುತ್ತೆ, ಅದು ಲಾಸ್ಟ್ ಸರ್ಜರಿ ಬಂದ್ಬಿಟ್ಟು ಫುಲ್ ಜಾಸ್ತಿ ದುಡ್ಡಾಗುತ್ತೆ. ಸೊ ಹಂಗಾಗಿ ಅದು ದುಡ್ಡಿನ ಮೇಲೆ ಡಿಫೆಂಡ್ ಆಗ್ತಾರೆ. ನಾನು ಅದನ್ನ ಕಟ್ಟಕ್ಕಾಗುತ್ತಿಲ್ವಾ, ಇವಾಗ ನಮ್ಮ ಗುರುಗಳು ಕೊಟ್ಟು ಮಾಡಿಸ್ತಾರೆ, ಬಟ್ ಅದು ತೀರಿಸ್ಬೇಕಲ್ಲ, ತೀರಿಸ್ಬೇಕು, ಕಾರ್ಯಕ್ರಮಗಳಿರ್ತವೆ. ಸೊ ಹಂಗಾಗಿ ಅದ್ರ ಮೇಲೆ ಡಿಫೆಂಡ್ ಆಗಿ ಕೆಲವ್ರು ಮಾಡಿಸ್ಕೊತಾರೆ. ಬಟ್ ನನಗೆಲ್ಲ ಒಂದು ಕಡೆ ನಾನು ರಿಯಲಿ ಫೀಮೇಲ್ ಆಗಬೇಕನ್ನೋ ಆಸೆ ಇರೋದ್ರಿಂದ ಸೊ ನಾನು ಅದಕ್ಕೆ ಹೋದೆ ಲಾಸ್ಟ್. ನನಗೆ ಜಾಸ್ತಿ ನಂದು ಒಂದು 5 ರಿಂದ 6 ಲಕ್ಷವರೆಗೂ ಖರ್ಚು ಬಂತು. ಎಷ್ಟು ದಿನಕ್ಕೆ ನೀವು ಬಾಂಬೆಗೆ ಹೋಗಿ ಸರ್ಜರಿ ಮಾಡಿಸ್ಕೊಂಡಿದ್ದೀರಿ? ಇದು ನಾನು 1 ಇಯರ್ ಆದಮೇಲೆ 1-2 ಇಯರ್ ಆದಮೇಲೆ ಮಾಡಿಸ್ಕೊಂಡು. ಅಷ್ಟು ದಿನ ವೆಯ್ಟ್ ಮಾಡಿದ್ರಾ ನೀವು? ಓ ಮೈ ಗಾಡ್. ವೆಯ್ಟ್ ಮಾಡಿ ತುಂಬ ಎಲ್ಲ ಕೂದಲೆಲ್ಲ ಬೆಳಿಬೇಕು, ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಕಾಣಬೇಕು, ಸ್ಕಿನ್ ಟೋನ್ ಚೇಂಜ್ ಆಗಬೇಕು, ಆಟೋಮೆಟಿಕ್ ಎಲ್ಲ ನನಗೆ ಒಂದು ಅಂದಾಜು. ಅವಾಗ ನಿಮಗೆ ಎಷ್ಟು ವರ್ಷ? ನಮ್ಮಲ್ಲಿ ಟ್ರಾನ್ಸ್ಜೆಂಡರ್ಸ್ ಹೋದ ತಕ್ಷಣ ಮಾಡಿಸಲ್ಲ. ಐ ಥಿಂಕ್ ಒಂದು 17 ವರ್ಷ ಮೇಲಾಗಿತ್ತು ಅವಾಗ. ಟ್ರಾನ್ಸ್ಜೆಂಡರ್ಸ್ ಹೋದ ತಕ್ಷಣ ಹೌದು ಹೋದ ತಕ್ಷಣ ಮಾಡಿಸಲ್ಲ. ಫಸ್ಟ್ ನಮ್ಮನ್ನು ಇರಿಸ್ಕೊಂಡು ನೋಡ್ತಾರೆ, ನಾನು ರಿಯಲ್ ಅಲ್ಲ ಅಂತ ಗೊತ್ತಾಗಬೇಕಲ್ಲ ಅವ್ರಿಗೆ. ಆ ರೀತಿ ಫೇಕ್ ಆಗು ಹೋಗ್ತಾರೆ, ಕೆಲವು ಹೋಗಿರ್ತಾರೆ. ಸೊ ಅದಕ್ಕೆ ನಾವು ರಿಯಲ್ ಅಂತ ಹೆಂಗೆ ಗೊತ್ತಾಗಬೇಕು ಅವ್ರಿಗೆ, ಅದಕ್ಕೆ ವೆಯ್ಟ್ ಮಾಡಿಸ್ತಾರೆ. ಅವ್ರ ಜೊತೆಗೆಲ್ಲ ಕೆಲಸ ಮಾಡ್ತಾರೆ, ನಮ್ಮ ಹಾವಭಾವನೆಗಳು ನೋಡ್ತಾರೆ. ಈಗ ಮಗುದು ಕೈ ಬಾಯಿ ಸುದ್ದಿದೆಯಾ ಇಲ್ವಾ, ಏನಿದು ಮೆಂಟಾಲಿಟಿ, ಅದೆಲ್ಲ ಚೆಕ್ ಮಾಡ್ತಾರೆ. ಹೋದ ತಕ್ಷಣ ಯಾರು ಮಾಡಲ್ಲ. ನಾವು ನಿಜವಾಗ್ಲೂ ಕೆಲವೊಂದು ಟೈಮ್ ನಾವು ಇಲ್ಲ ಮಾಡಿಸೋದ್ರೆ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಹೋದಾಗ ಮಾತ್ರ ಮಾಡಿಸೋದವರು. ಇಲ್ಲಾಂದ್ರೆ ಯಾರಿಗೂ ಕರ್ಕೊಂಡೋಗಿ ಜಬರ್ದಸ್ತಿ ಯಾರಿಗೂ ಮಾಡಲ್ಲ ಸರ್ಜರಿ. ಅಷ್ಟು ದಿನದಲ್ಲಿ ನೀವು ಹೇಳಿದ್ರೆ ಅಂದಾಜು 4 ರಿಂದ 5 ಲಕ್ಷ ಆಯ್ತು ಅಂತ. ಅಷ್ಟು ನೀವು ದುಡ್ದಿದ್ರಾ? ಹೌದು, ನಾನು ದುಡ್ದೆ. ನಮ್ಮಲ್ಲಿ ಬದಾಯಿ ಅಂತ ಹೋಗ್ತಾರೆ ಬಾಂಬೆಲಿ, ಇಲ್ಲಿ ಇಲ್ಲ. ಬದಾಯಿ ಅಂದ್ರೆ ಅಲ್ಲಿ ರೆಸ್ಪೆಕ್ಟ್ ಜಾಸ್ತಿ ಇದೆ ನಮಗೆ. ರೆಸ್ಪೆಕ್ಟ್ ಜಾಸ್ತಿ ಯಾಕಿದೆ ಅಂತ ಗೊತ್ತಾ ನಿಮ್ಗೆ? ರಾಮ ಬಂದ್ಬಿಟ್ಟು ಅಯೋಧ್ಯದಿಂದ ಕಾಡಿಗೆ ವನವಾಸಕ್ಕೆ ಹೋಗ್ತಾರೆ, ಗೊತ್ತಾ ನಿಮ್ಗೆ? 14 ವರ್ಷ ವನವಾಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಊರಿನ ಜನರು, ಮಹಿಳೆಯರು, ಪುರುಷರು, ಮಕ್ಕಳು ಎಲ್ಲರೂ ಸೇರಿ ಅವ್ರನ್ನ ಬಾರ್ಡರ್ವರೆಗೂ ಕಳ್ಸಕ್ ಹೋಗ್ತಾರೆ. ಸೊ ಕಳ್ಸಕ್ ಹೋದಾಗ ರಾಮ ಒಂದು ಮಾತು ಹೇಳ್ತಾರೆ, ಏನಂತ ಹೇಳ್ತಾರೆ, ಇದು ನಾನು ಹೋಗ್ತಾರ ವನವಾಸಕ್ಕೆ, ನೀವ್ಯಾರು ಕಾಡು ದಾಟಿ ಈ ಬಾರ್ಡರ್ ದಾಟಿ ಕಾಡಿಗೆ ಬರಬಾರ್ದು. ನಿಮ್ಮ ಹೆಣ್ಮಕ್ಳು ನಿಮ್ಮ ಗಂಡನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗಿ, ಗಂಡ್ಮಕ್ಳು ನಿಮ್ಮ ಹೆಂಡತಿಯರನ್ನ ಮತ್ತು ಮಕ್ಕಳನ್ನ ಕರ್ಕೊಂಡು ನಿಮ್ಮ ಮನೆಗಳಿಗೆ ಹೋಗಿ ಅಂತ ಹೇಳ್ತಾರೆ. ಅಂದರೆ ಹೆಣ್ಮಕ್ಳನ್ನ ಗಂಡ್ಮಕ್ಳ ಮಾತ್ರ ಹೇಳಿದ್ರು ರಾಮವರು ಕರ್ಕೊಂಡು ಮನೆಗೆ ಹೋಗಿ ಅಂತ, ನಮ್ಮವ್ರಿಗೆ ಹೇಳಿಲ್ಲ. ಅದಕ್ಕೆ ನಮ್ಮವ್ರು ಏನು ಮಾಡ್ತಾರೆ, ಅಯ್ಯೋ ನಮ್ಮ ದೇವ್ರು ರಾಮ, ನಮ್ಮ ದೇವರು ನಮಗೆ ಅಪ್ಪಣೆ ಕೊಟ್ಟಿಲ್ಲ ಮನೆಗೆ ಹೋಗೋಕ್ಕೆ, ಹಾಗಾಗಿ ನಾವ್ಯಾಕೆ ಹೋಗ್ಬೇಕು, ನಾವು ಇಲ್ಲೇ ಇರಬೇಕಂತೇಳಿ ಆ ಬಾರ್ಡ್ರಲ್ಲೇ ಕಾಯ್ಕೊಂಡು ಕುಂದಿರ್ತಾರೆ 14 ವರ್ಷ. ಅಲ್ಲೇ ಕೆಲವರು ಸಾಯ್ತಾರೆ, ಕೆಲವರು ನೀರಿಲ್ಲದೆ ಊಟ ಇಲ್ಲದೆ ತೆಗ ಮಾಡ್ತಾರೆ ತಮ್ಮಂತಾವು. ಹೌದು, ಆ ಬಾರ್ಡ್ರಲ್ಲೇ ತೆಗ ಮಾಡ್ತಾರೆ. ಅವಾಗ ರಾಮ ಅವರು 14 ವರ್ಷ ಮುಗಿಸ್ಕೊಂಡು ಬಾರ್ಡ್ರಿಗೆ ಬಂದಾಗ ಈ ಜನ ಎಲ್ಲ ಊರು ಜನ ಎಲ್ಲ ಒಂದು ಮೆರವಣಿಗೆ ಮಾಡೋಕ್ಕೆ ಅವ್ರನ್ನ ಕರೆಯೋಕ್ಕೆ ಹೋಗ್ತಾರೆ, ವೆಲ್ಕಮ್ ಮಾಡೋಕ್ಕೆ ಹೋಗ್ತಾರೆ, ಸ್ವಾಗತ ಮಾಡೋಕ್ಕೆ ಹೋದಾಗ ಅವಾಗ ಅಲ್ಲಿ ನೋಡಿದ ತಕ್ಷಣ ರಾಮ ಫಸ್ಟ್ ನೋಡಿದ ಅವ್ರು ವೆಲ್ಕಮ್ನ ತೊಗೊಳ್ಳಲ್ಲ. ಅವ್ರು ಯಾರು ಹಾರ ತೊಗೊಂಡೋಗಿರ್ತಾರೆ ಅವ್ರ ವೆಲ್ಕಮ್ನ ಒಪ್ಕೊಳ್ಳಲ್ಲ, ನಿಲ್ಲಿಸಿಬಿಟ್ಟು ಏನಿದಿಲ್ಲ ಅಂತ ಕೇಳ್ತಾರೆ. ಇಲ್ಲಿ ಮೂಳೆಗಳೆಲ್ಲ ಬಿದ್ದಿದೆ, ನಾನು ಹೋದ್ಮೇಲೆ ದೊಡ್ಡ ಯುದ್ಧ ಏನಾದರೂ ಆಯ್ತಾ ಇಲ್ಲಿ ಅಂತ ಕೇಳಿದಾಗ ಅವಾಗ ಅಲ್ಲಿ ಜನ ಹೇಳ್ತಾರೆ, ಅಯ್ಯೋಯ್ಯೋ ಸ್ವಾಮಿ ಇಲ್ಲ,
ಈ ಥರ ನೀವು ನಮಗೆ ಮಾತ್ರ ಹೋಗಿ ಅಂತ ಹೇಳಿದ್ರಿ, ಅವರಿಗೆ ಅಪ್ಪಣೆ ಕೊಡಲಿಲ್ಲ, ಹಾಗಾಗಿ ಅವರು ನಿಮ್ಮ ಒಂದು ಬರವಣಿಗೆಗೋಸ್ಕರ ನಿಮ್ಮನ್ನು ಬರೋದು ಕಾಯ್ಕೊಂಡು ಅವ್ರು ಇಲ್ಲೇ ತಮ್ಮ ಜೀವನ ತ್ಯಾಗ ಮಾಡಿದ್ದಾರೆ ಅಂದಾಗ ರಾಮ ಒಂದು ಸೆಕೆಂಡ್ ಕುತ್ಕೊಂಡು ತಲೆ ಮೇಲೆ ಕೈ ಇಟ್ಕೊತಾರೆ. ನನ್ನ ಒಂದೇ ಒಂದು ಮಾತು ಹೇಳಿಲ್ಲ ಅನ್ನೋ ಕಾರಣಕ್ಕೆ ಇವರು ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು ಅಂತೇಳಿ ರಾಮನ ವರ ಆಗಿ ನಮಗೆ ಆಶೀರ್ವಾದ ಸಿಗುತ್ತೆ ಏನಂತ ಆಗಿನ ಕಾಲದಲ್ಲಿ ಅವಾಗೇ ಸಿಗುತ್ತೆ. ರಾಮರು ಆಶೀರ್ವಾದ ಮಾಡ್ತಾರೆ, ನೀವು ಎಲ್ಲೇ ಹೋಗಿ ಮನಸ್ಸಿಂದ ಏನೇನು ಹೇಳ್ತೀರ ಅದು ಸತ್ಯವಾಗಲಿ ಅಂತ ಹೇಳ್ತಾರೆ. ಅಂದರೆ ನೀವು ಒಬ್ರಿಗೆ ಒಳ್ಳೇದು ಹೇಳಿದ್ರೆ ಒಳ್ಳೇದಾಗಲಿ, ಕೆಟ್ಟದ್ದು ಹೇಳಿದ್ರೆ ಕೆಟ್ಟಾಗಲಿ, ಮನಸ್ಸಿನ ನೊಂದುಕೊಂಡು ನೀವು ಕೆಟ್ಟದಂದ್ರೆ ಅದು ಕೆಟ್ಟದಾಗಲಿ, ಮನಸ್ಸು ಖುಷಿಯಿಂದ ನಿಮಗೆ ಖುಷಿಯಾಗಿ ಅಲ್ಲಿ ಒಳ್ಳೇದಾಗಲಿ ಅಂದ್ರೆ ಅದು ಒಳ್ಳೇದಾಗಲಿ, ಇದು ನನ್ನ ವರ ಅಂತೇಳಿ ಆಶೀರ್ವಾದ ಮಾಡ್ತಾರೆ ರಾಮ್ ಅವರು. ಹಾಗಾಗಿ ಎಷ್ಟೋ ಶುಭ ಕಾರ್ಯಕ್ರಮಗಳಿಗೆ ನಿಮ್ಮನ್ನು ಕರೆಸ್ತಾರೆ, ಒಳ್ಳೇದಾಗ್ಲಿ ನಮ್ಗೆ ಅಂತ. ಅದ್ರ ಹಿಂದಿನ ಸೈಂಟಿಫಿಕ್ ರೀಸನ್ ಇದು. ಹೌದು, ನಾವು ಆಶೀರ್ವಾದ ಮಾಡ್ಬೇಕಾದ್ರೂ ಏನ್ ಅನ್ಕೊಂಡು ಮಾಡ್ತೀವಿ ಅಂದ್ರೆ, ಇವಾಗ ನಮಗೆ ಮಕ್ಕಳು ಹುಟ್ಟಲ್ಲ, ಕರೆಕ್ಟಾ? ನಾವು ಭಗವಂತ ಏನು ಬೇಡ್ಕೊತೀವಿ ಅಂದರೆ, ಸ್ವಾಮಿ ಈ ಕುಟುಂಬ ತಣ್ಣಗಿರಲಿ, ಮಕ್ಕಳು ಮರಿಯಾಗಿ ಬೆಳಕಾಗಿ ಈ ಎಲ್ಲರ ಜೀವನ ಬೆಳಕಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತೀವಿ. ಅಂದರೆ ನನ್ನ ಜೀವನದಲ್ಲಿ ಏನಾದ್ರು ಕೊಡ್ಬೇಕಂತಿದ್ರೆ ಅದೆಲ್ಲ ಈ ಕುಟುಂಬಕ್ಕೆ ಕೊಡಲಿ ಅಂತ ಹೇಳಿ ನಾವು ಆಶೀರ್ವಾದ ಮಾಡಿ ಬರ್ತೀವಿ ಆ ಭಾಗದಲ್ಲಿ. ಅದು ಮಹಾರಾಷ್ಟ್ರ ಕಡೆ ಎಲ್ಲ ಇದೆ, ಕರ್ನಾಟಕದಲ್ಲಿ ಇನ್ನೂ ಅದಿಲ್ಲ, ಅದು ಗೊತ್ತಿಲ್ಲ. ಕೆಲವರು ಫೇಕ್ ಮಂಗಳಮುಖಿಯರು ಹೋಗಿ ಹಾಳು ಮಾಡ್ತಾ ಇದ್ದಾರೆ. ಈ ಗುರುಪ್ರೇಷನ್ಗಳಿಗೆ ಹೋಗಿ ಬಟ್ಟೆ ಎತ್ತೋದು, ಅದಕ್ಕೆ ಕೆಲವು ಫೇಕ್ ಮಂಗಳಮುಖಿಯರು ಮಾಡ್ತಾರೆ, ಅದು ನಮ್ಗೆ ಇಷ್ಟ ಆಗಲ್ಲ. ರಿಯಲ್ ಮಂಗಳಮುಖಿಯರ ಜೊತೆಗೆ ನಿಜವಾಗ್ಲೂ ಹೋಗಿ ಯಾರು ಎಲ್ಲಿ ಹಾಳು ಮಾಡಿದ್ರು, ಗುರುಪ್ರೇಷನ್ಗೆ ಹೋಗ್ಲಿ, ಇಲ್ಲಿನೂ ಕರೀತಾರೆ, ಕೆಲವರೆಲ್ಲ ಕರೀತಾರೆ, ಪ್ರೀತಿಯಿಂದ ಕೊಡ್ತಾರೆ. ಬಟ್ ನಮ್ಮ ಆಶೀರ್ವಾದ ಯಾಕೆ ಒಳ್ಳೇದಂದರೆ, ನಾವು ಜೀವನದಲ್ಲಿ ಎಲ್ಲವನ್ನು ಬಿಟ್ಟಿದ್ದೀವಿ. ದೇವ್ರ ಥರ ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಲ್ಲಿ ಏನೂ ಇಲ್ಲ, ಮಕ್ಕಳಾಗಲ್ಲ, ಮುಟ್ಟಾಗಲ್ಲ, ಏನೂ ಆಗಲ್ಲ, ನಾವು ಡೇಟ್ ಆಗಲ್ಲ, ಏನೂ ಆಗಲ್ಲ. ಹಂಗಾಗಿ ನಮ್ಮ ಮನಸ್ಸಿಂದ ಏನೇ ಒಂದು ಹೇಳಿದ್ರು ಅದು ಸಕ್ಸಸ್ ಆಗುತ್ತೆ. ಸೊ ಅಲ್ಲಿ ಬದಾಯಿಗೆ ಹೋಗ್ತಾ ಇದೀವಿ, ಡ್ಯಾನ್ಸ್ಗಳು ಅಂದರೆ ಯಾರು ಕಾರ್ಯಕ್ರಮ ಮಾಡಿದಾಗ ಅವ್ರ ಮನೆ ಲಕ್ಷ ಕೊಡ್ತಾರೆ, ಅಲ್ಲಿ ಲಕ್ಷ ಕೊಡ್ತಾರೆ. ಅವ್ರ ಮನೆಗೆ ಕುಂದ್ರಿಸಿ ನಮಗೆ ಕಾಲು ಒತ್ತಿ, ಅಲ್ಲಿ ತುಂಬ ಗೌರವ ಇದೆ. ಬೇಕಾದ್ರೆ ಹೌದು, ಒಂದ್ಸಲ ಬಾಂಬೆಗೆ ಹೋಗಿ ನಿಮಗೆ ಕಳಿಸ್ತೀನಿ, ನೀವು ನೋಡಿ ಒಂದ್ಸಲ ಇಂಟರ್ವ್ಯೂ ಮಾಡಿ. ಮನೆಗೆ ಕರೆದು ದೊಡ್ಡ ಶ್ರೀಮಂತರು, MLA ಮಕ್ಕಳು, MLAಗಳು, MP ಗಳು, ಬಿಸ್ನೆಸ್ ಮೆನ್ಗಳು ಎಲ್ಲರೂ, ಒಂದು ಬಡವನಿಂದ ಹಿಡ್ಕೊಂಡು ಶ್ರೀಮಂತರವ್ರಿಗೆ ಅಲ್ಲಿ ನಮ್ಮನ್ನು ಕರೆದು ಕುಂದಿರಿಸಿ ಕಾಲು ಒತ್ತಿ ನಮಗೆ ಹೊಟ್ಟೆ ತುಂಬ ಊಟ ಮಾಡಿಸಿ, ನಮಗೆ ಮಡ್ಲಕ್ಕಿ ಸಾರಿ ಎಲ್ಲ ಕೊಟ್ಟ ಮೇಲೆ, ಆಮೇಲೆ ಮಗು ಹುಟ್ಟಿದ್ರೆ ಮಗು ನಮ್ಮ ಕೈಲಿ ಕೊಡ್ತಾರೆ. ನಾವು ಒಂದು ಮರ ಇರುತ್ತಲ್ಲ, ಮರದಲ್ಲಿ ಅಕ್ಕಿ ತುಂಬಿ, ಅಕ್ಕಿ ಒಳಗಡೆ ಹಣ ಇಟ್ಟು, ಬೆಲ್ಲ ಇಟ್ಟು, ಆ ಮಗುನ ಅಕ್ಕಿ ಮೇಲೆ ಮಲಸಿ ಮರ ತೊಗೊಂಡು ಎತ್ತಿಬಿಟ್ಟು ನಾವು ಕೊಡ್ತೀವಿ ಅವ್ರ ಕೈಲಿ. ಅಂದರೆ ಎಲ್ಲ ಏನಂತಾರೆ, ಐಶ್ವರ್ಯ, ಆನಂದ, ಸಮೃದ್ಧಿ ಎಲ್ಲ ಮಗುಗೆ ಸಿಗ್ಲಿ ಅಂತೇಳಿ ನಾವು ಕೊಡ್ತೀವಿ ಅವ್ರಿಗೆ ಆ ಮಗುನ. ಹೌದು. ಈ ಕೆಲಸನ ನೀವು ಮಾಡ್ತಾ ಇದ್ರಿ? ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಹೌದು, ನಾವು ಅಲ್ಲೇ ಇದ್ವಿ, ಅವ್ರ ಜೊತೆಗಿದ್ವಿ ನಾವು. ಅವಾಗ ಅದು ಇಷ್ಟಿಷ್ಟಂತ ದಿನ ಬಂದ ಅಮೌಂಟಲ್ಲಿ ಕಟ್ ಮಾಡ್ಕೊಂಡು ನನ್ನ ಸಾಲ ಎಲ್ಲ ನಮ್ಮ ಗುರು ನಮ್ಮ ಮೇಲೆ ಹಾಕಿ ಸರ್ಜರಿ ಮಾಡಿಸಿದ್ರಲ್ಲ, ಅವ್ರು ತೊಗೊಂಡ್ರು. ನನ್ನ ಸರ್ಜರಿ ಬೆಂಗಳೂರು ಆಗಿದ್ದು, ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಮಾಡಿಸಿದ್ದು. ಬಟ್ ಅಲ್ಲಿ ಹೋಗಿ ಇಟ್ಕೊಂಡಿದ್ರು ನಾನು. ಅಲ್ಲ ಮಾಡ್ತಾರೆ, ಬಟ್ ಕೆಲವೊಂದು ಸರ್ಜರಿ ನಾನು ಹೇಳಿದ್ನಲ್ಲ, ನಂದು ಕಾಸ್ಟ್ಲಿ ಸರ್ಜರಿ ಆಗಿರೋದು ಇಲ್ಲೇ ಮಾಡಿದ್ದು ನಂದು. ಓಕೆ, ಹಾಗಾಗಿ ಅಂದರೆ ನೀವು ಅಲ್ಲಿ ಬಾಂಬೆಗೆ ಹೋಗಿದ್ರಲ್ಲ, ಆ ಸಂದರ್ಭದಲ್ಲಿ ಬೆಂಗಳೂರಿಂದ ಬಂದವರು ಎಷ್ಟು ಜನ ಇದ್ರು? ತುಂಬ ಜನ ಅಲ್ಲಿ ಬರ್ತಾರೆ. ನಿಮ್ಮ ಏಜ್ ಅವರು? ನನಗೆ ಯಾರು ಫ್ರೆಂಡ್ಶಿಪ್ ಅಂತ ಸಿಗಲಿಲ್ಲ. ಏಜರ್ ಇದ್ದರು, ಬಟ್ ಅಂಥ ಒಳ್ಳೆ ಫ್ರೆಂಡ್ಶಿಪ್ ನನಗೆ ಯಾರೂ ಸಿಗಲಿಲ್ಲ. ನಮ್ಮ ಗುರುನೇ ನನಗೆ ಫ್ರೆಂಡ್ ಆಗಿಬಿಟ್ಟಿದ್ರು, ಅವರೇ ಎಲ್ಲ ನನಗೆ. ಯಾಕಂದರೆ ನನಗೆ ಯಾರು ನೆಂಬಲ್ಲ, ನಾನು ತೊಂದರೆ ಆಗುತ್ತೆ ಅಂತ ಭಯ ಇತ್ತು ನನಗೆ. ಹಂಗಾಗಿ ಯಾರ ಜೊತೆಗೂ ನಾನು ಮಿಂಗಲ್ ಆಗ್ತಿರಲಿಲ್ಲ. ನಮ್ಮ ಗುರು, ನಮ್ಮ ದಾದಿ, ನಮ್ಮ ನಾನಿ, ನಾನು ಅಷ್ಟೇ. ಅವ್ರ ಜೊತೆಗೆ ನಾನು ಕಲ್ತ್ಕೊಂಡ್ಬಿಟ್ಟೆ. ಸ್ಟಾರ್ಟಿಂಗ್ ಏನು ಬಂದಿಲ್ಲ, ಏನು ಬಂದಿಲ್ಲ. ಆಮೇಲೆ ಎಲ್ಲ ಸಖತ್ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟೆ. ಹಿಂದಿ, ತಮಿಳ್, ಕನ್ನಡ, ಇಂಗ್ಲೀಷು ಎಲ್ಲ ಭಾಷೆಗೆ ಸ್ಟಾರ್ಟ್ ಮಾಡಿದೆ ಅಲ್ಲೇ ಹೋದ್ಮೇಲೆ. ಎಷ್ಟು ವರ್ಷ ಇದ್ರಿ ಬಾಂಬೆಲಿ? ಒಂದು 5 years ಅಲ್ಲಿದ್ದೆ ನಾನು. 5 years ಅಂದ್ರೆ ಬೇರೆದೇ ಪ್ರಪಂಚ ನಿಮ್ದು. ಇಲ್ಲಿ ಅಂದ್ರೆ ಜನಗಳ ಜೊತೆ ಇರ್ತಾ ಇದ್ರಿ, ಅಲ್ಲಿ ಅಂದ್ರೆ ನಿಮ್ಮ ಕಮ್ಯುನಿಟಿ ಅವರು, ನಿಮ್ಮ ಫೀಲಿಂಗ್ಸ್ ಎಲ್ಲ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಜನ ಸಿಕ್ಕಿದ್ರು. ಅಲ್ಲಿ ಒಂದ್ಲಿ ಆ ಮನೆಗಳಿಗೆ ಟ್ರಾನ್ಸ್ ಮಾತ್ರ ಬರ್ತಿರ್ಲಿಲ್ಲ. ನಮ್ಮ ದಾದಿ, ನಮ್ಮ ಅಜ್ಜಿಯವ್ರ ಮನೆಗೆ ಸುಮಾರು ಒಳ್ಳೊಳ್ಳೆಯವ್ರು ಬರ್ತಿದ್ರು ಕಾರುಗಳು ತಗೊಂಡು ಆ ಮನೆಗೆ. ಕಾರಣ ಅಂದರೆ ಅವರು ಅಲ್ಲಿ ಆ ಥರ ಅವ್ರನ್ನ ಕಂಡ್ರೆ ರೆಸ್ಪೆಕ್ಟ್ ಜಾಸ್ತಿ. ಇವಾಗ ಒಂದು ಮದುವೆ ಆಗುತ್ತೆ ಅಂದರೆ ಕಾರ್ಡ್ ಕೊಡೋಕೆ ಬಿಡೋರು ಅಲ್ಲಿ, ನಮ್ಮ ಮನೆಗೆ ಮದುವೆ ಬರ್ಬೇಕು ನೀವು ಅಂತೇಳಿ. ಇವ್ರು ಮದುವೆಗೆ ಹೋದಾಗ ಅವ್ರು ಬದಾಯಿ ಕೊಟ್ಟು ಕಳಿಸೋರು. ಬದಾಯಿ ಅಂತ ಅದು ಹೇಳಿದ್ನಲ್ಲ, ಹಣಗಳು. ಆ ಥರ ಅಲ್ಲಿ ಆಶ್ರಯ ತೊಗೊಳಕ್ಕೆ ಬರೋರು, ದೃಷ್ಟಿ ತೆಗೆಸ್ಕೊಳಕ್ಕೆ ಬರೋರು, ಮನೆಗೆ ಬರೋರು, ಕುತ್ಕೊಳ್ಳೋರು, ನಮ್ಗೆ ಏನು ಬೇಕು ರೇಷನಿಂದ ಹಿಡಿದು ಎಲ್ಲ ತಂದು ಕೊಡೋರು ಅಲ್ಲಿ. ಅಲ್ಲಿ ಏನು ನಿಜ ಹೇಳ್ತೀನಿ, ಏನು ₹1 ಕಮ್ಮಿ ಇರಲ್ಲ ನಮಗೆ. ಒಂದು ಎಷ್ಟು ಹೆಲ್ಪ್ ಮಾಡ್ತಾರೆ ಅಲ್ಲಿ ಜನ ಅಂದರೆ ಬಾ ನೆನೆಸ್ಕೊಂಡ್ರೆ. ಹೌದು, ಅಷ್ಟು ಹೆಲ್ಪ್ ಮಾಡ್ತಾರೆ ಅಲ್ಲಿ ಅವರೆಲ್ಲ, ನಿಮ್ಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತೆ ಅಲ್ಲ, ಅದೊಂದಿನ ನಿಮ್ಮ ಕೆಟಗರಿ ಅವರು ಕೆಲಸ ಮಾಡೋದು ಬೇರೆ ಬೇರೆ ರೀತಿ ಕೆಲಸಗಳನ್ನ ಡ್ಯಾನ್ಸ್ ಮಾಡ್ತಾರೆ. ಇವಾಗ ಈಗೀಗ ಜನರೇಷನಲ್ಲಿ ಚೇಂಜ್ ಆಗಿದೆ. ಒಳ್ಳೊಳ್ಳೆ ಡ್ಯಾನ್ಸರ್ ಇದ್ದಾರೆ ನಮ್ಮ ಕಮ್ಯುನಿಟಿಯಲ್ಲಿ, ಒಳ್ಳೊಳ್ಳೆ ಮೇಕಪ್ ಆರ್ಟಿಸ್ಟ್ ಇದ್ದಾರೆ. ಬಟ್ ನಾನು ಅವಾಗ ಹೋದಾಗ ಆ ಸಿಚುವೇಶನ್ ಆವಾಗ ಹೆಂಗಿತ್ತಂದರೆ, ಬದಾಯಿ ಡ್ಯಾನ್ಸ್ ಮನೆ ಪ್ರೋಗ್ರಾಮ್ ಇಷ್ಟ. ಅಂದರೆ ಬದಾಯಿ ಅಂದರೆ ಅದೇ
ಗೃಹಪ್ರವೇಶದಾಗ ಹೋಗೋದು, ಮಕ್ಕಳಾದಾಗ ಹೋಗೋದು, ಅವ್ರು ಒಳ್ಳೆ ಮನೆ ಕಾರ್ಯಕ್ರಮ ಆದಾಗ ಹೋಗೋದು, ಒಳ್ಳೆ ಕಾರ್ಯಕ್ರಮದಾಗ ಹೋಗೋದು ಇಂಥದ್ರಲ್ಲಿ ಮಾತ್ರ ಇದ್ದಿದ್ದು. ನೀವು ಭಿಕ್ಷೆಗೆ ಹೋಗ್ನೇ ಇಲ್ಲ, ಭಿಕ್ಷಾಟನೆಗೆ ಭಿಕ್ಷೆಗೆ ಹೋಗಿಲ್ಲ, ಅವಾಗ ಭಿಕ್ಷೆಗೆ ಹೋಗಿಲ್ಲ. ಇಲ್ಲ ನೋ ಹೌದು ಹೋಗ್ತಾ ಇದ್ರು, ತುಂಬ ಹೋಗ್ತಾ ಇದ್ರು. ಒಂದ್ಸರಿ ನನಗೆ ಸಿಗ್ನಲ್ಗೆ ಹೋಗಿದ್ದೆ, ಬಟ್ ನನಗೆ ಅದು ಒಂಥರ ಹಳು ಬಂದ್ಬಿಡ್ತು. ಯಾಕಂದರೆ ನಾವು ಒಳ್ಳೆ ಏನಂತಾರೆ, ನಮ್ಗೇನು ಗೊತ್ತಿರಲ್ಲ, ನಾವು ಮನೇಲಿ ಊಟ ತಿನ್ಕೊಂಡು ನಮ್ಮ ತಾತವರು ನಾವು ಹುಟ್ಟಿದಾಗ ನಮ್ಮಮ್ಮ ಒಂದು 5 ದಿನ ಏನೋ ನಮ್ಮ ಅಪ್ಪನ ಜೊತೆ ಜಗಳಾಡಿ ದೂರಿದ್ರಂತೆ, ಅವ್ರ ಮನೆಗೆ ಇದ್ರಂತೆ. ನಮ್ಮ ಮನೆ ಮಗುಗೆ ಬೇರೆ ಮನೆ ಹಾಲು ಯಾಕೆ ಕುಡಿಸ್ಬೇಕಂತೇಳಿ ನಮ್ಮ ತಾತ ಅವಾಗಲೇ ಹೆಮ್ಮೆ ತಂದು ಕಟ್ಟಿದ್ರಂತೆ ನಮ್ಮ ತಾತವರು. ಸೊ ಆ ಥರ ಬದುಕ್ದವಳು ನಾನು. ಇನ್ನೊಬ್ರ ಮುಂದೆ ಹೋಗಿ ಕೈ ಚಾಚಿದಾಗ ಅದ್ರ ಫೀಲಿಂಗ್ಸ್ ಹೆಂಗಿರುತ್ತೆ ಅಂತ ನನಗೆ ಗೊತ್ತು. ಒಂದಿನ ಸುಮ್ಮನೆ ಹೋಗಿ ಕರ್ಕೊಂಡು ಹೋಗಿದ್ರು ನನಗೆ ಅದು ಒಂಥರ ಅಳು ಬಂದ್ಬಿಟ್ಟು ಸಿಗ್ನಲ್ ಹತ್ಕೊಂಡೆಲ್ಲ ಇಷ್ಟ ಆಯ್ತಂತ ಹೋದ್ರ ಅಥವಾ ನಿಮ್ಮನ್ನು ಕರ್ಕೊಂಡು ಹೋದ್ರ? ನಾನೇ ಹೋದೆ, ಹೋಗೋಣ ಹೆಂಗಿರುತ್ತೆ ಅಂತ. ಅದು ತುಂಬ ಅದು ಹಿಂಸೆ ಅಂತ ಹೇಳ್ಬೋದು. ಒಬ್ರ ಹತ್ರ ಕೈ ಚಾಚಿದೆಯಲ್ಲ ಅದರಷ್ಟು ಜೀವನದಲ್ಲಿ ಕಷ್ಟನೇ ಬೇಡಪ್ಪ ಯಾರಿಗೂ. ಅಲ್ಲಿಗೆ ಹೋಗಿ ಕೇಳೋದಿದೆಯಲ್ಲ, ಒಬ್ರು ಒಳ್ಳೆ ಮೂಡಲ್ಲಿ ಇರ್ತಾರೆ, ಒಬ್ರು ಕೆಟ್ಟ ಮೂಡಲ್ಲಿ ಇರ್ತಾರೆ, ಯಾವುದೋ ಟೆನ್ಷನ್ ಇರುತ್ತೆ, ಇಲ್ಲ ಸಿಗ್ನಲ್ ಬಿದ್ದಿರುತ್ತೆ. ಅವ್ರು ಯಾವ ಟೆನ್ಷನ್ ಇರುತ್ತೆ ಹೆಂಗಿರುತ್ತೆ ಗೊತ್ತಾ, ಕೆಟ್ಟದಾಗ ಹೇಳ್ಬಿಡ್ತಾರೆ ಕೆಲವರು. ಎಲ್ಲರೂ ಒಳ್ಳೆಯರಿರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ, ಎಲ್ಲರೂ ಕೆಟ್ಟಿರ್ತಾರೆ ಹೇಳೋಕ್ಕಾಗಲ್ಲ. ಬಟ್ ಆ ಒಂದು ಸಿಚುವೇಶನ್ ಇಸ್ ವೆರಿ ಖರಾಬ್ ಅಂತ ಹೇಳ್ಬೋದು, ತುಂಬ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟು ಧೂಳಿರುತ್ತೆ ರೋಡಲ್ಲಿ, ಬಿಸಿಲಲ್ವ ಸಿಗ್ನಲ್ ಅಂದರೆ, ಅಲ್ಲಿಂದ ಇಲ್ಲಿಗೆ ಓಡಾಡೋದಲ್ವ, ಇನ್ನೇನಿರುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗು, ಅಲ್ಲಿಂದ ಇಲ್ಲಿಗೆ ಬಾ. ಅದರಲ್ಲೇ ಹೋಗಿ ಯಾರೋ ಒಬ್ರು ಬೇಯ್ದು ಬಿಟ್ರೆ ಅದು ಹೆಂಗಾಗುತ್ತೆ ಹೇಳಿ ಅಲ್ವಾ? ಮತ್ತೆ ಅದೆಷ್ಟು ನೋವಾಗುತ್ತೆ. ಖುಷಿಯಿಂದ ಮಾತಾಡಿದಾಗ ಓಕೆ, ಯಾವುದೋ ಮೂಡಲ್ಲಿ ಇದ್ಬಿಟ್ರು, ಇಲ್ಲ ಆಕಸ್ಮಿಕ ಯಾವುದೋ ಒಂದು ಗಾಡಿ ಟಚ್ ಆಗಿಬಿಡ್ತದೆ, ಅವ್ನು ನನಗೆ ದುಡ್ಡು ಕೊಡೋ ಟೈಮಲ್ಲಿ ಯಾರೋ ಗಾಡಿ ಟಚ್ ಎಷ್ಟು ಕೆಟ್ಟ ಬೇಕು ಅಂತಾನೆ ಅಲ್ವಾ? ಅದೆಷ್ಟು ತೊಂದರೆ ಹೇಳಿ, ಎಷ್ಟು ಅಸಹ್ಯ ಅನಿಸ್ಬಿಡುತ್ತೆ ಜೀವನದಲ್ಲಿ ಗೊತ್ತಾ. ಬದುಕಿರೋದೇ ವೇಸ್ಟ್ ಅನ್ನೋ ಸಿಗ್ನಲ್ ಕೇಳೋ ತಕ್ಷಣ ಎಲ್ಲರೂ ಈಸಿ ಅಂದ್ಕೊಂಡ್ಬಿಡ್ತಾರೆ. ಇಲ್ಲ ಭಿಕ್ಷಾಟನೆ ಅಂತಂದ್ರೆ ಏನು ಈಸಿ ಇಲ್ಲ. ಅಂಗಡಿ ಕಲೆಕ್ಷನ್ಗೆ ಹೋಗೋದು ಓಕೆ, ಅಂಗಡಿ ಕಲೆಕ್ಷನ್ ನಿಂಬೆಹಣ್ಣು ದೃಷ್ಟಿ ಹೊಡಿತೀವಿ, ಅವ್ರ ಪ್ರೀತಿಯಿಂದ ಕೊಡ್ತಾರೆ ಓಕೆ. ಸಿಗ್ನಲ್ ಕೇಳೋದೆಲ್ಲ ಅದು ಕಷ್ಟ. ಇಲ್ಲ ಹೋದೆ, ನನಗೆ ಅಳು ಬಂದುಬಿಡ್ತು. ಕೇಳಿದೆ ಸ್ವಲ್ಪ ಹೊತ್ತು, 2 ಕೇಳಿಲ್ಲ, 2 ಸಲ ಸಿಗ್ನಲ್ ಕೇಳಿಲ್ಲ. ನನಗೆ ಅನಿಸ್ತು ನಮ್ಮ ಕಮ್ಯುನಿಟಿ ಈ ಥರ ಫೇಸ್ ಮಾಡ್ತೀನಿ ನನಗೆ ಅನಿಸಿದ್ದು ನನಗೆ ತುಂಬ ನೋವಿನ ವಿಷಯ ಅಂತ ಹೇಳ್ಬೋದು. ಹತ್ಕೊಂಡು ಕುಂದೆ. ಆಮೇಲೆ ನನ್ನ ಗುರುಬಾಯಿ ಅಂತ ಇರ್ತಾರೆ, ನಮ್ಮ ಗುರುಗೆ ಚೀಲಗಳು ಇರ್ತೀವಲ್ಲ, ಗುರುಬಾಯಿಗಳು ಅಂದರೆ ನಮ್ಮ ಗುರುಗೆ ಮಕ್ಕಳು ಇರ್ತೀವಿ ನಾವೆಲ್ಲ, ಅಕ್ಕ ತಂಗಿ ಇರ್ತಾರೆ. ಅವಳು ನನ್ನ ಅಳೋದು ನೋಡಿ ಬಂದು ಇವಳು ಎಷ್ಟು ಸೂಕ್ಷ್ಮ ಅಂತ ನಮ್ಮ ಮಮ್ಮಿಗೆಲ್ಲ ಹೇಳಿ ಕರ್ಕೊಂಡು ಮನೆಗೆ ಬಂದ್ಬಿಟ್ಟು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.